नाज़रीन इकराम, सदाए हिंद उर्दू में आपका खैर मकदम है। मैं हूँ इम्तियाज़ुल्लाह खान काशफी। रमज़ान मुबारक के इस मुक़द्दस महीने में हिंदू मुसलमान एक दूसरे के साथ मोहब्बत का इजहार करते हुए देखने को मिले। आज यहाँ होसकोटे ताल्लुक एलचहली गाँव में बेगलुरदेही ज़िला वक्फ के साबिक चेयरमैन निसार अहमद और इनके अहल खाना की तरफ से इफ्तार पार्टी का अहतमाम किया गया। इस इफ्तार पार्टी में रुकन असम्बली शरद बच्चेगौड़ा ने शिरकत की। इस मौके पर मुस्लिम गैर मुस्लिमों ने शिरकत किया, इफ्तार पार्टी मनाई, एक दूसरे की मोहब्बतों का इजहार किया। ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತು ಎಲ್ಚಹಳ್ಳಿ ಗ್ರಾಮದಲ್ಲಿ ತಾಲೂಕಿನ ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೂ ತಾವರೆಕೆರೆ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರು ಇಲ್ಲಿ ಸೇರಿ ಇವತ್ತು ಒಂದು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು. ಇದಕ್ಕೆ ನಮ್ಮ ತಾಲೂಕಿನ ಶಾಸಕರು ಮತ್ತು ನಾಯಕರುಗಳೆಲ್ಲ ಬಂದು ಭಾಗವಹಿಸಿ ಇವತ್ತು ಎಲ್ಲ ಒಂದು ಮುಸಲ್ಮಾನ್ ಬಾಂಧವರು ಹಾಗೂ ಎಲ್ಲರೂ ಒಂದು ಹಿಂದೂಗಳೆಲ್ಲ ಸೇರಿ ಅಣ್ಣ ತಮ್ಮಂದಿರ ಥರ ಇಲ್ಲೊಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸರ್, ಜನಕ್ಕೆ ಏನು ಮೆಸೇಜ್ ಕೊಡ್ತಾರೆ ಸರ್? ಇವತ್ತು ಹಿಂದೂ ಮುಸ್ಲಿಮ್ ಎರಡೂ ಒಂದೇ ಅಣ್ಣ ತಮ್ಮಂದಿರ ಥರ ಈ ಒಂದು ರಂಜಾನ್ ಹಬ್ಬದ ಎಲ್ರಿಗೂ ಒಳ್ಳೆಯ ಒಂದು ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರೂ ಜನ ಕಾಪಾಡಲಿ ಅಂತ ನಾವು ಸರ್, ಬೇರೆಯವರು ವ್ಯಾಪಾರ ಮಾಡಬೇಡ ಅದು ಇದು ಡಿಫ್ರೆನ್ಸ್ ಮಾಡ್ತಾರೆ ಮುಸ್ಲಿಮ್ಸ್ ಹಿಂದೂನಲ್ಲಿ, ಅದರ ಬಗ್ಗೆ ಅವೆಲ್ಲ ತಪ್ಪು, ಆ ಥರ ಎಲ್ಲ ಹೇಳಬಾರ್ದು. ಇವತ್ತು ಇಲ್ಲೇ ನೀವೇ ನೋಡಿದಿರಲ್ಲ, ಇಲ್ಲಿ ಹಿಂದೂಗಳು ಇವಾಗ ಇಲ್ಲೇ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಹಿಂದೂಗಳು ಎಷ್ಟು ಜನ ಇದ್ದಾರೆ, ಮುಸಲ್ಮಾನ್ಸ್ ಎಷ್ಟು ಜನ ಇದ್ದಾರೆ. ಇಬ್ಬರೂ ಒಂಥರ ಅಣ್ಣ ತಮ್ಮಂದಿರ ಥರ ಇರಬೇಕಾದಾಗ ಎಲ್ಲರೂ ಒಂದೇ, ಆ ರೀತಿಯಲ್ಲಿ ಭಾವನೆನೇ ನಾವು ಹೋಗ್ಬೇಕು. ನಿಸಾರ್ ಅಹಮದ್ ಸರ್ ಮನೆ ಹತ್ರ ರಂಜಾನ್ ಕೂಟ ಇದು ಮಾಡಿ ಎಲ್ಲರೂ ಹಿಂದೂ ಮುಸ್ಲಿಮ್ಸ್ಗೆ ಸೇರಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನೋಡಿ, ಈಗ ಈ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳ ಎಲ್ಚಹಳ್ಳಿಯಲ್ಲಿ ಅತಿಯಾಗಿ ಮುಸ್ಲಿಮ್ಸು ಬಾಂಧವರು ಇದ್ದಾರೆ. ಆದ್ದರಿಂದ ನಾವು ಹಿಂದೆ ಸುಮಾರು ನಮ್ಮ ತಂದೆಗಳು ಇವ್ರ ತಂದೆಗಳ ಕಾಲದಿಂದಲೂ ಇಫ್ತಿಯಾರ್ ಕೂಟ ಒಗ್ಗಟ್ಟಾಗಿ ಮಾಡ್ಕೊಂಬರೋದು ಗೊತ್ತಾಯಿಲ್ಲ. ಆದ್ದರಿಂದ ಈಗ ನಮ್ಮ ಫೇವ್ರೇಟಾಗಿ ಶರತ್ ಬಚ್ಚೇಗೌಡ ಇರೋದ್ರಿಂದ ನಾವು ವರ್ಷ ಹಿಂದೆ ಅವ್ರ ತಂದೆಯವ್ರನ್ನ ಇವ್ರ ತಂದೆಗಳೆಲ್ಲ ಕರೆಸ್ತಾಯಿದ್ರು. ಈಗೇನಾಗಿದೆ, ಜನ್ರೇಷನ್ ಚೇಂಜ್ ಆಗಿರೋದ್ರಿಂದ ಶರತ್ ಬಚ್ಚೇಗೌಡರನ್ನ ಲೈಕ್ ಮಾಡಿ ಅವ್ರನ್ನ ಕರೆಸಿ ಒಳ್ಳೆ ಪ್ರೋಗ್ರಾಮ್ ಕಾರ್ಯಕ್ರಮ ಕೊಡ್ತೀರಿ. ಅವರು ಬರ್ತಾರೆ, ನಮ್ಮೂರ ವಿಷಯಕ್ಕೆ ಯಾವುದಕ್ಕೆ ಹೇಳಿ ಇದು ಮಾಡೋದು. ಆಮೇಲೆ ನಮ್ಮ ಎಲ್ಚಹಳ್ಳಿನಲ್ಲಿ ಇಡೀ ಇತಿಹಾಸದ ಹಿಂದೂ ಮುಸ್ಲಿಮ್ ಅಂತ ಇದುವರೆಗೆ ಯಾರಿಗೂ ಗೊತ್ತಿಲ್ಲ. ಬೇರೆ ಕಡೆ ಏನೋ ಇರ್ತಾ ಗೊತ್ತಿಲ್ಲ, ನಮಗಿಲ್ಲ. ನಮ್ಮೂರಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ಬರ್ತಾರೆ, ನಾವು ಇರ್ತೀವಿ. ರಾಜಕೀಯನೇ ಬೇರೆ, ಹಿಂದೂ ಮುಸ್ಲಿಮೇ ಬೇರೆ. ಇವತ್ತು BJP ಸರ್ಕಾರ ಇಟ್ಕೊಂಡು ಹಿಂದೂ ಮುಸ್ಲಿಮ್ ಅಂದರೆ ಅವತ್ತೇ ಮಾಡ್ಬೋದಾಗಿತ್ತು. ಇವರೆಲ್ಲ ಅವತ್ತು ಯಾರೂ ಇರಲಿಲ್ಲವಲ್ಲ. ಸ್ವತಂತ್ರ ಹೋರಾಟ ಮಾಡೋಕ್ಕೇನು ಹಿಂದೂಗಳೇ ಮಾಡಿಲ್ಲವಲ್ಲ, ಬರೀ ಮುಸ್ಲಿಮ್ಸೇ ಮಾಡಿಲ್ಲವಲ್ಲ. ಅದ್ರ ಬಗ್ಗೆ ಎಲ್ಲ ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಈಗ ಅವಾಗೇ ನೀವು ರಾಜಶೇಖರ್ ಹತ್ರ ಕೇಳ್ತಾ ಇದ್ದಲ್ಲ, ವ್ಯಾಪಾರ ಮಾಡೋಕ್ಕೆ ಹೋಗ್ಬೋದು, ಕರೆಕ್ಟ್ ಅಲ್ಲ? ವ್ಯಾಪಾರ ಮಾಡೋದಕ್ಕೆ ರಾಜಕೀಯ ಮಾಡೋದು ಸಂಬಂಧ ಏನಾಯ್ತು? ಅದು ನಿಮ್ಮ ಜೀವನ, ಇದು ನಮ್ಮ ಜೀವನ ಅಲ್ವಾ? ಮುಸ್ಲಿಮ್ಸಲ್ಲಿ ವ್ಯಾಪಾರ ಮಾಡೋರವ್ರೆ, ಹಿಂದೂಗಳಲ್ಲಿ ಮಾಡೋರವ್ರೆ, ಅದು ಅವ್ರವ್ರ ಚಾಯ್ಸು. ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಬಾರ್ದು ಆ್ಯಕ್ಚುಲಿ ಸರ್ಕಾರ. ಅದನ್ನ ಬಿಟ್ಟು ಏನು ಮಾಡ್ತಾರೆ, ಈಗ ಸುಮ್ಮನೆ ಓಟ್ ನಾಶಕ್ಕಾಗಿ ಏನೋ ಒಂದು ಅವ್ರದ್ದೊಂದು ಕತೆ ಕೆಡ್ತಾರೆ, ಅದಕ್ಕೆ ಆಪೋಸಿಟ್ ಇವ್ರದ್ದೊಂದು ಕತೆ ಕೆಡ್ತಾರೆ. ಎಫೆಕ್ಟ್ ಹೊಡಿತಾ ಇರೋದು ಜನಕ್ಕೆ, ಬಡ ಜನಕ್ಕೆ ಎಫೆಕ್ಟ್ ಹೊಡಿತಾ ಇರೋದು, ಅರ್ಥ ಆಯ್ತಲ್ಲ ಸರ್? ಹಾಗಾಗಿ ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಚಹಳ್ಳಿ ಮುಸ್ಲಿಂ ಬಾಂಧವರಿಗೂ ಹಾಗೂ ಹಿಂದೂಗಳಿಗೂ ಹಾಗೂ ಸುತ್ತಮುತ್ತ ಗ್ರಾಮಸ್ಥರು, ನಮ್ಮ ಯುವ ಮುಖಂಡರು, ಹಿರಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರ್ಯಾರು ಬಂದವರು ಎಲ್ಲರಿಗೂ ನಮ್ಮ ರಂಜಾನ್ ಹಬ್ಬದ ಅಭಿಪ್ರಾಯ. ಹೊಸಕೋಟೆ ಅಲ್ಪಸಂಖ್ಯಾತರ ಮುಸಲ್ಮಾನರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಇವತ್ತು ನಮ್ಮ ಎಲ್ಚಹಳ್ಳಿ ಗ್ರಾಮದಲ್ಲಿ ಇಫ್ತಾರ್ ಕೂಟದ ವ್ಯವಸ್ಥೆಯನ್ನು ನಮ್ಮ ಶಾಸಕರ ಸಮ್ಮುಖದಲ್ಲಿ, ಅದೇ ರೀತಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ರಾಜಶೇಖರಣ್ಣವರು, ಅದೇ ರೀತಿ ಇನ್ನೊಬ್ಬರು ದೇವರಾಜಣ್ಣವರು APMC ಮಾಜಿ ಅಧ್ಯಕ್ಷರು, ಆಮೇಲೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ದಯಾನಂದ ಬಾಬಣ್ಣವ್ರ ಸಮ್ಮುಖದಲ್ಲಿ, ಅದೇ ರೀತಿ ನಮ್ಮ ಹಿರಿಯರು ಉಸ್ಮಾನ್ ಅಣ್ಣವರು ಮಸೀದಿ ಪ್ರೆಸಿಡೆಂಟ್ ಮಾಜಿ ಅಧ್ಯಕ್ಷರು ಅವ್ರ ಸಮ್ಮುಖದಲ್ಲಿ ಇವತ್ತು ಏನು ನಮ್ಮ ಹಿಂದೂಗಳು ಮುಸಲ್ಮಾನರು ಅನ್ನೋದು ಭಾವನೆ ಇಲ್ಲ ನಮ್ಮ ಎಲ್ಚಹಳ್ಳಿ ಗ್ರಾಮದಲ್ಲಿ. ಇವತ್ತು ಎಲ್ಲರಿಗೂ ಒಂದು ರಂಜಾನ್ ಹಬ್ಬದ ಪ್ರಯುಕ್ತ ಉಪವಾಸ ಬಿಟ್ಟಿರೋದ್ರಿಂದ ಅದನ್ನು ಊಟ ಟೈಮ್ಗೆ ಏನೋ ಒಂದು ಊಟದ ವ್ಯವಸ್ಥೆ ಮಾಡಿ ಇವತ್ತು ಎಲ್ಲ ಒಂದೇ ಥರ, ನಾವು ಹಿಂದೂ ಮುಸಲ್ಮಾನ್ ಬೇರೆ ಬೇರೆ ಅಲ್ಲ ಅನ್ನೋದರಿಂದ ಇವತ್ತು ಊಟದ ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲ ಒಂದು ಶುಭಾಶಯ ಕೊಡ್ತಾ ನಮ್ಮ ಸರ್, ನಿಮ್ಮ ಹೆಸರು ಸರ್? ನಮ್ಮ ಹೆಸರು R. ರವಿಕುಮಾರ್ ಅಂತ, ತಾವರೆಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು.
ओके सर, ठीक है। ನಮ್ಮ ಗ್ರಾಮ ಬಂದು ಎಳ್ಚಳ್ಳಿ। सर बताइए सर, आज क्या प्रोग्राम किया आप अपने घर में जो है दावत का इंतज़ाम किए हैं, जहाँ पर इस हलके के रुकन असम्बली एमएलए शरद बच्चेगौड़ा भी यहाँ पर तशरीफ़ लाए थे। खाने का इंतज़ाम रहा, रमज़ान का महीना, क्या मकसद था आपका करने का? पहले अस्सलाम वालेकुम रहमतुल्लाहि वबरकातुहू। आज जो स्पोर्ट ताल्लुक़ के जो हमारे एमएलए जनाब शरद बच्चेगौड़ा साहब और उनके साथ उनके जो बड़े भाई बीवी बैरेगौड़ा साहब और राजशेखर गौड़ा साहब और हमारे तावरकेरे पंचायत तालुक पंचायत के जो एक्स चेयरमैन जो राजशेखर और हमारे EAPMC के जो प्रेजेंट जो चेयरमैन है LNT मंजन्ना और हमारे APMC के जो माजी चेयरमैन देवराज अप्पा जो एलचेड़ी है, उसके साथ में आज प्रेजेंट जो हमारे तावरकेरे पंचायत के जो चेयरमैन रवि कुमार साहब हुई और उनके साथ में जो माजी चेयरमैन दयानंद साहब हुई और पूरे जो हमारे जो गाँव के जो जियावाला ही और जो भी जो ही घूम के पूरे जो साहिबा में आती अल्हम्दुलिल्लाह जो इफ्तियार की जो दावत जो गांव में रखे थे छेड़ी जो गांव है आज इफ्तियार की दावत अरेंज करे थे माशाअल्लाह पूरे बहुत हिंदू मुसलमान पूरे मिलकर हमें जो आज अरेंज करे थे गांव से बहुत खुशी हुई। आज एक मंजिल ऐसा जिसे ईद का मंजिल था, जो रमज़ान का जो क्या है बहुत खुशी थी, गांव का जो ईद का मंजिल था। क्या पैगाम देना चाहते हैं दूसरे हिंदू मुस्लिम आज भाई? जो माहौल ऐसा था, आज जो हमारे जो MLA साहब जो हमारे जो लीडर हैं हिंदू मुसलमान पूरे लीडर आज मिलकर एक मंजिल दिखाए है, जहाँ कैसा ही पूरे एक तरह ही हमें ये हमारा जो देश है भारत देश, हमें सब मिलकर आज देश में ही ये हमारा हिंदुस्तान है।